ಡಿ ಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಮುನಿರತ್ನ ಅವರು. ನನ್ನ ಮೇಲೆ ಕೊಲೆ ಯತ್ನ ಮತ್ತು ಹಲ್ಲೆ ಆಗಿದೆ ಅನ್ನುವಂತಹ ಗಂಭೀರ ಆರೋಪ. ಈ ಸಂಬಂಧ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಶಾಸಕ ಮುನಿರತ್ನ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಮೂಲಕ ಕಳೆದ ಎರಡೂವರೆ ವರ್ಷದಿಂದ ನಡೀತಾ ಇದ್ದಂತಹ ಫೈಟ್ ಈಗ ಕಂಪ್ಲೇಂಟ್ ಹಂತಕ್ಕೆ ಹೋಗ್ತಾ ಇದೆ. ಹಾಗೆ ನೋಡೋಕೆ ಹೋದ್ರೆ ಮುನಿರತ್ನ ಅವರು ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ವಿರುದ್ಧ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಲಿಲ್ಲ. ನಿಮಗೆಲ್ಲ ನೆನಪಿದ್ರೆ ಏಪ್ರಿಲ್ನಲ್ಲಿ ಗವರ್ನರ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಯಾವುದೋ ಒಂದು ಪ್ರಕರಣದಲ್ಲಿ ಕಿಕ್ ಬ್ಯಾಕ್ ಅನ್ನು ಕೇಳುತ್ತಿದ್ದಾರೆ ಅಂತ ಹೇಳಿ ಗವರ್ನರು ಇಡಿ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು. ಈಗ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತೀನಿ ಮತ್ತೊಂದು ಸಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನ್ನ ಜೊತೆಗಾದಂತಹ ನಡವಳಿಕೆಗೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಅನ್ನೋದು ಅವರ ಆರೋಪ. ಎಮ್ಎಲ್ಎ ಅವರು ಬಂದ್ರಿ ಈ ಕಡೆ ರೀ, ಕರಿ ಟೊಪ್ಪಿ ಎಮ್ಎಲ್ಎ ಹೊಸ ಕರಿ ಟೊಪ್ಪಿ ಆಮೇಲೆ 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 ಎಮ್ಎಲ್ಎ ಅವರು ಬಂದ್ರಿ ಈ ಕಡೆ ರೀ, ಕರಿ ಟೊಪ್ಪಿ ಎಮ್ಎಲ್ಎ ಬಾಪ. ಪ್ರಹಸನ, ಹೈಡ್ರಾಮಾ ಎಲ್ಲ ನಡೀತು ಅಂತ ಹೇಳ್ತಾ ಇದ್ವಿ. ಇದೇ ವಿಚಾರವಾಗಿ ಪಬ್ಲಿಕ್ ಟಿವಿ ಜೊತೆಗೆ ಶಾಸಕ ಮುನಿರತ್ನ ಅವರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಹಲವು ಆರೋಪಗಳನ್ನು ಇಲ್ಲೂ ಮಾಡಿದ್ದಾರೆ. ಇನ್ನು ಈ ಬೆಳವಣಿಗೆಯನ್ನ ಸ್ಟೇಷನ್ ಮೆಟ್ಲು ಹತ್ತುತ್ತೀನಿ ನಾನು ಅಂತ ಕೂಡ ಹೇಳೋದ್ರ ಮೂಲಕ ಇನ್ನೊಂದು ಹಂತಕ್ಕೆ ಇದನ್ನು ತಗೊಂಡು ಹೋಗ್ತೀನಿ ಅನ್ನೋದನ್ನ ಹೇಳ್ತಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಈ ಪಾರ್ಕ್ನಲ್ಲಿ ಇವತ್ತು ನಡೆದಂಥ ಘಟನೆ ಇಡೀ ರಾಜ್ಯದ ಜನ ನೋಡಿದ್ದಾರೆ. ನಮ್ಮ ಜೊತೆ RR ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರಿದ್ದಾರೆ. ಸರ್, ಇದು ಎಷ್ಟನೇ ಹಲ್ಲೆ, ಎಷ್ಟನೇ ಕೊಲೆ ಪ್ರಯತ್ನ ನಿಮ್ಮ ಮೇಲೆ ಆಗುತ್ತಾ ಇರುವಂಥದ್ದು? ಪದೇ ಪದೇ ಆಗ್ತಾ ಇದೆ, ಯಾಕೆ ಅನ್ನೋದು? ನಿಮ್ಮ ಕಣ್ಣಿಗೆ ಬಿದ್ದರೆ, ನಿಮ್ಮ ಮೂರನೇ ಕಣ್ಣು ಬಿಟ್ಟರೆ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ನಾನಿರ್ಬೋದು, ರೇವಣ್ಣ ಇರ್ಬೋದು, ಒಬ್ಬರ ಇಬ್ಬರ ನಿಮ್ಮ ಕಣ್ಣಿಗೆ ಬಿದ್ದವ್ರು ಯಾರವ್ರೆ? ಎಲ್ಲ ಹಾಳಾಗೋಗಿರೋದೇನೆ. ಈಗ ನನ್ನನ್ನು ಹಾಳು ಮಾಡಬೇಕು. ಅದು ಏನು ಮಾಡಬೇಕು ಅಂತಿದ್ರೆ ಆಯ್ತು, ಬೇಗ ಮುಗಿಸ್ಬಿಡ್ರಿ. ಯಾಕೆ ಸುಮ್ಮನೆ? ನಿಮಗೆ ಹೆಸರಿಡಿದು ಯಾವಾಗಲೂ ಕೂಡ ಕರೆಯೋದಿಲ್ಲ ಇತ್ತೀಚೆಗೆ ಡಿ ಕೆ ಶಿ ಅವರು. ಕರಿ ಟೋಪಿ ಅನ್ನುವಂಥ ಇವತ್ತು ಹೇಳಿಕೆ, ಇತ್ತೀಚೆಗೆ ಸದನದಲ್ಲಿ ಮಿಸ್ಟರ್ ಏನು ನಿನ್ನ ಹೆಸರು ಅನ್ನುವಂಥ ಹೇಳಿಕೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ವ್ಯಕ್ತಿ ಬೆಳೆದಂಗೆಲ್ಲ ತಿಳುವಳಿಕೆ ಬೆಳೆಯುತ್ತೆ. ತಿಳುವಳಿಕೆ ಬಂದಂಗೆಲ್ಲ ಸಮಾಜದಲ್ಲಿ ನಾನೇನು ಅಂತ ಗೊತ್ತಾಗತ್ತೆ. ಈ ವ್ಯಕ್ತಿ ಸಮಾಜದಲ್ಲಿ ಗೌರವ ಕೊಡೋದು ಕಲ್ತಿಲ್ಲ, ಸಮಾಜದ ಜೊತೆ ಬದುಕೋದು ಕಲ್ತಿಲ್ಲ, ಸಮಾಜದಲ್ಲಿ ಯಾರ ಜೊತೆ ಹೆಂಗೆ ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ. ದುರಹಂಕಾರ, ಅಹಂಭಾವ ಅದು ತುಂಬಿ ತುಳುಕ್ತೈತೆ. ಆ ತುಂಬಿ ತುಳುಕ್ತಾ ಇರೋದು ಏನಾಗ್ತೈತೆ, ಇಂಥ ಮಾತುಗಳೆಲ್ಲ ಬರೋದಕ್ಕೆ ಕಾರಣ ಆಗತ್ತೆ. ಮುಖ್ಯಮಂತ್ರಿ ಆಗಬೇಕಿರೋಂಥ ವ್ಯಕ್ತಿ ಇಷ್ಟು ಕೆಳಮಟ್ಟದ ರಾಜಕಾರಣ ಮಾಡ್ತಾರಾ? ಯಾರಾದರೂ ಮಾಡ್ತಾರಾ? ನೀನು ಒಬ್ಬ MLA ತಾನೆ, ನಾನು ಒಬ್ಬ MLA ತಾನೆ. ಹೆಂಗೆ ನಡ್ಕೋಬೇಕು? ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ನನಗೆ ಕರೆದಿಲ್ಲ ಅಂದಾಗ ಯಾಕ್ರಿ ಕರೆದಿಲ್ಲ, ತಪ್ಪು ಮಾಡಿದ್ದೀರಿ, ಇನ್ನು ಮುಂದೆ ಹಿಂಗೆ ನಡ್ಕೋಬೇಡ್ರಿ, ಪ್ರೋಟೋಕಾಲು ಒಬ್ಬ MLAನ ಕರಿಬೇಕಾದ್ರು ಕ್ಷೇತ್ರದ ಅಧ್ಯಕ್ಷತೆ ಅವರು ವಹಿಸಬೇಕು ಅಂತ ಹೇಳೋವಂಥದ್ದು ಸೌಜನ್ಯ ಇರಬೇಕಾಯ್ತು. ಎಲ್ಲಿದೆ ಅದು? ನಾನು ಪಾದಯಾತ್ರೆಯಲ್ಲಿ ನಾನು ಹಿಂದೆಗಡೆ ಬರಬೇಕು. ಅಲ್ಲಿ ಪಕ್ಕಕ್ಕೆ ಹೋದರೆ ಅವ್ರ PA ಹಿಂದೆ ಹೋಗಿ, ಸರ್ MLA ಇಲ್ಲ, ಮೇಡಮ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾರೆ. ಮೇಡಮ್ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ಮೇಡಮನ್ನು ಪಕ್ಕದಲ್ಲಿ ನಿಲ್ಲಿಸ್ತಾರೆ. ಅರೆ ಯಾರ ಅದನ್ನಾದರೂ ಡಿಕ್ಲೇರ್ ಮಾಡಿರಿ ಬೇಗ. ಯಾಕೆ ಅಷ್ಟೊಂದು ವಹಿಸ್ಕೊಂಡು ಇದ್ದೀರಾ? ಯಾರು? ಇವತ್ತಿನ ಘಟನೆ ಎಷ್ಟು ಗಂಭೀರವಾಗಿ ನೀವು ತೆಗೆದುಕೊಂಡಿದ್ದೀರಾ? ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀರಾ? ಈಗ ನಾನು ಪೊಲೀಸ್ ಸ್ಟೇಷನಲ್ಲಿ ಪಾಪ ಪೊಲೀಸವ್ರು ಏನು ಮಾಡ್ತಾರೆ, ಚೇರ್ಗಳು ಸೇಲ್ಗಿದೆ, ಬಿಡ್ ಮಾಡಿದ್ದಾರೆ. ಆ ಬಿಡ್ ಮಾಡಿರೋದು 4 ಕಡೆ ದುಡ್ಡು ಕೊಡಬೇಕು, ಒಂದು ಕಡೆ ಅಲ್ಲ. ಇಲ್ಲಿ ಕಮ್ಮಿ ಕೊಟ್ಟರೆ ಅಲ್ಲಿ ಜಾಸ್ತಿ ಕೇಳ್ತಾರೆ, ಅಲ್ಲಿ ಜಾಸ್ತಿ ಕೊಟ್ಟರೆ ಅದಕ್ಕಿಂತ ಜಾಸ್ತಿ ಇನ್ನೊಬ್ಬರು ಕೇಳ್ತಾರೆ. ಹಂಗಾಗಿ ಇವತ್ತು ಪೊಲೀಸ್ನವರು 1 ವರ್ಷಕ್ಕಾದರೆ ಇಷ್ಟು, 2 ವರ್ಷಕ್ಕಾದರೆ ಇಷ್ಟು. ಮುನಿರತ್ನ ಮೇಲೆ ರೇಪ್ ಕೇಸ್ ಹಾಕಿದ್ರೆ ಬಿಡ್ಡಿಲ್ಲ, ಫ್ರೀ. ರೇಪ್ ಕೇಸ್ ಯಾರು ಹಾಕ್ತೀರಾ? ಮುನಿರತ್ನ ಮೇಲೆ ಯಾರು ಸುಳ್ಳು ಕೇಸ್ ಹಾಕ್ತೀರಾ? ಅವ್ರು ಯಾರು ಕಾಸು ಕೊಡೋಂಗಿಲ್ಲ, ಅವ್ರಿಗೆ ಫ್ರೀ ಚೇರ್. ಸ್ಟ್ರಿಕ್ಟಾಗಿ ಬರೋಂಗಿದ್ರೆ ಕಾಸು ಕೊಡು. ಪೊಲೀಸ್ ದೂರು ಕೊಡ್ತೀರಿ? ಯಾರಿಗೆಲ್ಲ ದೂರು ಕೊಡ್ತೀರಾ? ನಾನು ಇವಾಗಲೇ ಫ್ಲೆಕ್ಸು ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಎಲ್ಲಿ ಫ್ಲೆಕ್ಸ್ ಕಳಿಸಿದ್ರು ಕಾನೂನಿನ ಕ್ರಮ ಕೈಗೊಳ್ತೀನಿ ಅಂತ. ಇವತ್ತು ಅದು ಕಾಂಗ್ರೆಸ್ ಫಂಕ್ಷನ್ ಅಲ್ವಾ? ಅದು ಕಾಂಗ್ರೆಸ್ ಫಂಕ್ಷನ್ ತಾನೇ. ಇವತ್ತು ಯಾಕೆ ನೀವು ಅದನ್ನು ಆಕ್ಷನ್ ತೊಗೊಂಡಿಲ್ಲ? ಈಗ GBA ಕಮಿಷನರ್ ಇದ್ದಾರಪ್ಪ, ಏನು ಮಾಡ್ತಾವ್ರೆ?
ಅಷ್ಟು ಫ್ಲೆಕ್ಸ್ಗಳ ಮಧ್ಯೆ ಚೀಫ್ ಕನ್ವೀನರ್ ಬಂದು ಕುಂತ್ಕೊತಾರಲ್ಲ, ಸರಿನಾ ಇದು? GBA ಮೀಟಿಂಗ್ಗೆ ನೀವು ಹೋಗಲಿಲ್ಲ, ಆ ಸಿಟ್ಟು ಡಿ ಕೆ ಶಿವರ್ಗೂ ಕೂಡ ಇದೆ. ಅವಮಾನ ನಾನೆಲ್ಲ ಮಾಡಿದ್ದು, ಅವ್ರು ಮಾಡಿದ್ದು, RSS ಅಂತ ಹೇಳ್ತಾ ಇದ್ದಾರೆ. GBA ಮೀಟಿಂಗು ನೀವು ನಡ್ಕೊಂಡಿರೋದು ಹೆಂಗೆ? ಬೆಳಗ್ಗೆ ಸಾಯಂಕಾಲ 4 ಗಂಟೆಗೆ 12 ಗಂಟೆಗೆ ಲೆಟ್ರ್ ಕೊಡ್ತೀರಾ. 4 ಗಂಟೆಗೆ ಮೀಟಿಂಗು, 12 ಗಂಟೆಗೆ ನೀವು ಅಜೆಂಡಾ ಕೊಡ್ತೀರಿ. ನಮ್ಮನ್ನು ಬರಬೇಕು ಅಂತ ಕೊಡೋದಾ, ಬರಬಾರ್ದು ಅಂತ ಕೊಡೋದಾ? ಒಬ್ಬ MLA, ಒಂದು ಆಪೋಸಿಷನ್ ಪಾರ್ಟಿ ಲೀಡ್ರಿಗೆ ನೀವು ಫುಲ್ ಡೇ ಅವ್ರಿಗೆ ಆಹ್ವಾನ ಇಲ್ಲ. ಯಾರು ಕರೆದಿದ್ದಾರೆ? ಅಶೋಕ್ಗೆ ಯಾರೂ ಕರೆದಿಲ್ಲ, ನನಗೂ ಕರೆದಿಲ್ಲ. ಬೆಂಗಳೂರು MLAಗಳಿಗೆ ಯಾರನ್ನ ಕರೆದವ್ರು ಇವರು? ಯಾರನ್ನೂ ಕರೆದಿಲ್ಲ. 12:30 ಕರೆದ್ಬಿಟ್ಟು 4 ಗಂಟೆಗೆ ಬಾ ಅಂತಾರೆ. ಕೊಲೆ ಯತ್ನ ಸೆಕ್ಷನ್ ಅಡಿಯಲ್ಲೇ ದೂರು ಕೊಡ್ತೀರಾ ಸರ್, ಹೇಗೆ ಅಂತ? ಖಂಡಿತವಾಗ್ಲೂ ಕೊಡ್ತೀನಿ, ಖಂಡಿತವಾಗ್ಲೂ ಕೊಡ್ತೀನಿ. ಪಕ್ಷ ಯಾವ ರೀತಿ ನಿಮ್ಮ ಜೊತೆಗೆ ನಿಂತಿದೆ? ಈಗಾಗಲೇ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ, DK ಶಿವರ ನಡವಳಿಕೆಯನ್ನು ಕೂಡ ಖಂಡನೆ ಮಾಡಿದ್ದಾರೆ. ಪಕ್ಷ ನಿಮ್ಮ ಜೊತೆ ಯಾವ ರೀತಿ ನಿಂತಿದೆ, ಮುಂದಿನ ಹೋರಾಟ ಯಾವ ರೀತಿ ಅಂತ? ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆ ಇವತ್ತು ಸಾಯಂಕಾಲ 6:30 ಮೀಟಿಂಗ್ ಇದೆ, ನಾನು ಅಲ್ಲಿ ಚರ್ಚೆ ಮಾಡ್ತೀನಿ. ಇದು ಶಾಸಕರಾದಂತಹ ಮುನಿರತ್ನ ಅವರ ಮಾತುಗಳು. ಕ್ಯಾಮ್ರಾಮನ್ ಪುರುಷೋತ್ತಮ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿರುವ ಶಾಸಕರನ್ನ ಒಟ್ಟಿಗೆ ತಗೊಂಡು ಹೋದ್ರೆ ಮಾತ್ರ ಅಭಿವೃದ್ಧಿ. ಇದು DCM ಅವರಿಗೆ ಅರ್ಥ ಆಗಬೇಕಾಗಿತ್ತು. ಅರ್ಥ ಆಗದಿರೋ ಕಾರಣ ಇಷ್ಟು ದೊಡ್ಡ ಹಂಗಾಮ.